ಈಗ ಗಿಲ್ಲಿಗೆ ಹುಡುಗಿ ಕೊಡಬೇಕು ಅಥವಾ ಗಿಲ್ಲಿ ಲೋ ಮಾಡಬೇಕು ಅನ್ನೋರು ಸುಮಾರು ಜನ ಸಿಗ್ತಾರೆ ಮೇಡಮ್. ಹೀಗಾಗಿ ಆ ಥರದೊಂದು ಲೈಫ್ ಯಾವುದ್ರ ಬಗ್ಗೆನೂ ಯಾವ ಹುಡುಗಿರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಂಥ ವ್ಯಕ್ತಿ ಅಲ್ಲ ಅವನು. ಯಾಕಂದ್ರೆ ನಾನು ಸುಮಾರು ನೋಡಿದ್ದೀನಿ ಆ ಥರ ಇತ್ತು ಅಂತ ಹೇಳಿದ್ರೆ ಅವ್ನು ಯಾವತ್ತು ಅಂತಂದರೆ ಬೇರೆ ಹುಡುಗಿ ಹೋಗ್ಬಿಡ್ತಿದ್ದೆ. ಹಂಗಿಲ್ಲ, ಅವ್ನಿಗೇನು ಆಟ ಆಡಬೇಕು ಆಟ ಆಡ್ತಾನೆ, ಎಂಟರ್ಟೈನ್ಮೆಂಟ್ ಕೊಡಬೇಕು. ಅವ್ನು ಮೋಸ್ಟ್ ಎಂಟರ್ಟೈನ್ಮೆಂಟ್ ಪೀಸ್ ಅವನು. ತೋರಿಸ್ತೀನಿ, ಸಾಮಾನ್ಯವಾಗಿ ನಡ್ಕೊಂಡು ಬಂದಿದ್ದಲ್ಲ. ಗಿಲ್ಲಿ ನಟ ಬಂದಿರೋ ಹಾದಿ ಸಾಮಾನ್ಯದ್ದಲ್ಲ, ಅದು ಕಲ್ಲು ಮಳ್ಳಿನ ಹಾದಿ. ಅಷ್ಟು ಸ್ಟ್ರಗಲ್ ಮಾಡಿ ಬಂದಿದ್ದೀವಿ ಇಲ್ಲಿಗೆ ನಾವು. ನಾನು ಈ ಥರದೊಂದು ಕಾರ್ ತಗೋಬೇಕು ಅಥವಾ ಈ ಲೆವೆಲಿಗೆ ಬೆಳೆದು ನಿಲ್ಬೇಕು ಅಥವಾ ಈ ಥರದೊಂದು ಬಂಗ್ಲೋ ಕಟ್ಟಬೇಕು ಅಥವಾ ಇಲ್ಲ ನಾನು ದೊಡ್ಡ ಡೈರೆಕ್ಟರ್ ಆಗಬೇಕು ಅಥವಾ ಆ್ಯಕ್ಟರ್ ಆಗಬೇಕು, ಈ ಥರದ್ದು ಏನಾದರೂ ಹೇಳ್ಕೊಂಡಿದ್ಯಾ ಅಂತ? ನಾವೆಲ್ಲ ದೇವ್ರ ಹತ್ರ ಆಯ್ಸ್ ಕೇಳೋರು, ಆಸೆನ ಜಾಸ್ತಿ ತೊಗೊಳ್ಳೋರೆಲ್ಲ. ದೇವ್ರೆ ನೀನು ಆಯ್ಸ್ ಕೊಡು, ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡ್ತೀವಿ ಅನ್ನೋದು ಅಷ್ಟೇ. ದೇವ್ರು ಇವತ್ತು ನಮಗೆ ಆರೋಗ್ಯ ಆಯ್ಸ್ ಇದೆರಡು ಕೊಡಲಿ ಮೇಡಮ್. ಯಾಕಂದರೆ ನಮ್ಮ ಹತ್ರ ನೀವು ಗೊತ್ತು, ಗಿಲ್ಲಿ ನಟನ ಹತ್ರ 2 ವೀಲರ್ ಇರಲಿಲ್ಲ. ನಾನು ಗಾಡಿ ತಗೊಳ್ಳೋವರೆಗೂ ಗಿಲ್ಲಿ ನಟ 2 ವೀಲರ್ನೂ ಇರಲಿಲ್ಲ, ಅವನ ಹತ್ರ ಅಕೌಂಟ್ ಇರಲಿಲ್ಲ. ನಾನು EMI ಗಾಡಿ ಕೊಡಿಸಿದ್ದೆ ಅವನಿಗೆ ಶೋರೂಮಲ್ಲಿ ಹೋಗಿ. ಯಾಕಂದರೆ ನಾನು ಟಾಟಾ ಕ್ಯಾಪಿಟಲ್ ಬಜಾಜ್ ಫೈನಾನ್ಸ್ ಮಾಡ್ಬೇಕಾದ್ರೆ ಎಲ್ಲ ಪರ್ಸೆ ನನಗೆ ಎಂಟರ್ ನಾಗರಬಾವಿ ಸರೌಂಡಿಂಗು ರಿಂಗ್ ರೋಡಲ್ಲಿ ಎಲ್ಲ ಶೋರೂಮ್ಗಳು ನನ್ನ ಗೊತ್ತು. ಅವರು ಎಷ್ಟೋ ಜನ ಸರ್ ಬನ್ನಿ ಅಂತ ಹೇಳ್ಬಿಟ್ಟು ನಾನು ಗಿಲ್ಲಿ ನಟನ ಗಾಡಿ ಕೊಡಿಸ್ಬೇಕಾದಾಗ ನಾನು ಯಾವಾಗಲೂ ಬರೋದು ನನಗೆ ಫೋನ್ ಮಾಡೋ ನಾನು, ಸರ್ ಅಲ್ಲಿ ಹೋಗ್ಬೇಕು ಬನ್ನಿ, ಇಲ್ಲಿ ಹೋಗ್ಬೇಕು ಬನ್ನಿ ಅಂತ. ನೀವು ಹಿಂಗೆ ಇದ್ರೆ ಆಗಲ್ಲ ಸರ್ ಅಂತ ಹೇಳ್ಬಿಟ್ಟು ಯಾವುದೋ ದುಡ್ಡು ಬಂತು. ಅವಾಗ ಫಸ್ಟ್ ಅವ್ನು ಗಾಡಿ ತಗೊಂಡ, ಪಲ್ಸರ್ ಬೈಕು 220cc ಪಲ್ಸರ್ ಬೈಕ್ ತಗೊಂಡು. ಬಟ್ ಆ ಪಲ್ಸರ್ ಬೈಕ್ ಕೊಡಿಸ್ದು. ಪಲ್ಸರ್ ಬೈಕ್ ತಗೋಬೇಕಾದ್ರು ಅದನ್ನು ಒಂದು ಮಾತು ಹೇಳಿದೆ, 2 ವರ್ಷದಲ್ಲಿ ನಿಮ್ಮ ಹತ್ರ ಕಾರ್ ಐತೆ ಹೋಗಿ ಅಂತ. 1.5 ವರ್ಷಕ್ಕೆ ಒಂದು ದೊಡ್ಡ ಕಾರ್ ತಗೊಂಡು, ಒಂದು 24 ಲಕ್ಷದ ಕಾರ್ ತಗೊಂಡವನೆ. ಸೊ ಹಂಗಾಗಿ ನಮಗೆ ಖುಷಿ ಮೇಡಮ್. ಅದೆರಡು ಗಾಡಿ ಪಲ್ಸರು ಕಾರು ಎರಡೂ ನಿಮ್ಮ ಮನೆ ಮುಂದೆ ಬಂದಿದ್ಯಾ? ಇಲ್ಲಿ ಬಂದು ಒಂದ್ಸರಿ ಅವನು ಲಗ್ಗೆರೆ ಹತ್ರ ರೂಮ್ ಖಾಲಿ ಮಾಡಿಬಿಟ್ಟಿದ್ದ, ಹೊಸ ಕಾರ್ ತಗೊಂಡ. ಯಾಕಂದ್ರೆ ಅಲ್ಲಿ 2 ವೀಲರ್ ನಿಲ್ಸೋಕ್ಕೂ ಜಾಗ ಇರಲಿಲ್ಲ. ನೀವು ನೋಡಿದ್ರೆ ಗೊತ್ತಾಗಿರುತ್ತೆ. ಒಂದಿನ ಹಿಂಗೆ ಏನೋ ಮಾತಾಡಕ್ಕೆ ಹೋಗಿ ಮನೆ ಖಾಲಿ ಮಾಡ್ಕೊಂಡ್ಬಂದ್ಬಿಟ್ಟಿದ್ದ. ಖಾಲಿ ಮಾಡ್ಬಿಟ್ಟು ಸರ್ ಈ ಥರ ಆಗ್ಬಿಟ್ಟೈತೆ, ನಾನು ಎಲ್ಲಿಗೆ ಹೋಗೋದು ಏನು ಕತೆ, ಊರಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಮಾತಾಡೋದು. ಅವ್ನು ನನ್ನ ರೂಮ್ಗೆ ಬರೋದು ಎಲ್ಲೂ ಹೋಗಲ್ಲ ಅಂತ ಗೊತ್ತಿದ್ದು ನನಗೆ. ಸರಿ ಏನು ಮಾಡ್ಬಿಟ್ಟು ನಾನು ಹೊರಗಡೆ ಇದ್ದೆ. ಆಗ ನಮ್ಮ ಅಪ್ಪ ಅವರು ಆಕ್ಸಿಡೆಂಟ್ ಆಗಿ ಇಲ್ಲೇ ಇದ್ದರು. ಬಂದರೂ ಸಾಮಾನೆಲ್ಲ ತಗೊಬಂದು ಮೇಲ್ಗಡೆ ಇಟ್ಬಿಟ್ಟಿದ್ದಾರೆ. ನಾವೆಲ್ಲ ಅಗ್ರಿಮೆಂಟ್ ಕೊಟ್ಟಿರೋದು, ಅಗ್ರಿಮೆಂಟ್ ಮಾಡಿರೋದು ಬರೀ ಇಬ್ಬರು ಇರ್ತೀವಿ ಅಂತ. 8 ಜನ ಈ ರೂಮಲ್ಲಿದ್ರೆ ಹೆಂಗಿರುತ್ತೆ? ಗಲಾಟೆ ಆಗಿದೆಯಾ? ಗಲಾಟೆ ಏನೂ ಆಗಲಿಲ್ಲ. ಓನರ್ ಪಾಪ ತುಂಬ ಒಳ್ಳೆಯವರು, ಪಾಪ ಅಡ್ಜಸ್ಟ್ ಮಾಡ್ಕೊಂಡ್ರು. ಬಟ್ ಗಿಲ್ಲಿ ನಟ ಅವತ್ತೊಂದಿನ ಎಲ್ಲ ಸಾಮಾನು ಇಟ್ಬಿಟ್ಟಿದ್ದಾರೆ. ನಮ್ಮ ಅಪ್ಪ ಅವರು ಸೈಡ್ ಮಲಗಿದ್ದಾರೆ, ಬಂದು ಎಲ್ಲರೂ ಮಲಗಿದ್ರು, ಸ್ಪೇಸ್ ಇರಲಿಲ್ಲ. ಗಿಲ್ಲಿ ನಟನ ಸರಳ ಅಂತ ಹೇಳಿ ವ್ಯಕ್ತಿ ಇವಾಗ ಎಲ್ಲ ಬನ್ನಿ ನಾಲ್ಕು ಮಾತಾಡ್ತಾರೆ ಬಾಡ್ತಾ ಅಂತ. ಅವ್ನಿಗೆ ಏನಿಲ್ಲ ಮೇಡಮ್. ಸರ್ ನಾವು ಬೇರೆ ಯಾವ್ದಾದ್ರು ಚಾಪೆ ಇದೆಯಾ ಹಳೇದು ಅಂತಂದ, ಸೀದಾ ಒಂದು ಚಾಪೆ ಕೊಟ್ವಿ, ಒಂದು ದಿನ ತಗೊಂಡು ರಗ್ ತಗೊಂಡು ಸೀದಾ ಹೋಗಿ ಹೊರಗಡೆ ಮಲಗಿದ್ದು. ಅದೇ ಅದು ನನಗೆ ನಾನು ಒಂದು ವೀಡಿಯೋ ಮಾಡಿದ್ದು ಏನಕ್ಕಪ್ಪ ಅಂತ ಹೇಳಿದ್ರೆ, ಎಷ್ಟೋ ಜನ ಈ ಗಿಲ್ಲಿ ನಟ ಈ ಲೆವೆಲ್ಗೆ ರೀಚ್ ಆಗ್ತಾನೆ ಅಂತ ನನಗೆ ಗೊತ್ತಿತ್ತು, ಮೊದಲೇ ಗೊತ್ತು. ಯಾಕಂದರೆ ಒಂದೊಂದು ಇಮ್ಯಾಜಿನೇಷನ್ ಜೊತೆ ಅವ್ರ ಕೆಪಾಸಿಟಿ ಗೊತ್ತಾದಾಗ ಸ್ನೇಹಿತರ ಬಗ್ಗೆ ಗೊತ್ತಾಗ್ಬಿಡುತ್ತೆ ಟ್ಯಾಲೆಂಟ್. ಅದಕ್ಕೆ ಆ ಥರದ್ದೆಲ್ಲ ವೀಡಿಯೋಸ್ಗಳನ್ನ ನಾನು ಇವತ್ತು ಸುಮಾರು ವೀಡಿಯೋಸ್ಗಳಿದೆ. ಅದು ಮುಂದೊಂದು ದಿನ 100% ಅದನ್ನೆಲ್ಲ ತೋರಿಸ್ತೀನಿ. ಸಾಮಾನ್ಯವಾಗಿ ನಡ್ಕೊಂಡು ಬಂದಿದ್ದಲ್ಲ, ಗಿಲ್ಲಿ ನಟ ಬಂದಿರೋ ಹಾದಿ ಸಾಮಾನ್ಯದ್ದಲ್ಲ, ಅದು ಕಲ್ಲು ಮಳ್ಳಿನ ಹಾದಿ. ಅಷ್ಟು ಸ್ಟ್ರಗಲ್ ಮಾಡಿ ಬಂದಿದ್ದೀವಿ ಇಲ್ಲಿಗೆ ನಾವು. ಅದನ್ನು ಇವಾಗೇನೋ ಅದನ್ನೆಲ್ಲ ಕೊಟ್ಟರೆ ಮೀಡಿಯಾದಲ್ಲಿ ಅಟ್ಲೀಸ್ಟ್ ಏನಪ್ಪ ಸಿಂಪತಿ ಕಾರ್ಡ್ ಯೂಸ್ ಮಾಡ್ಕೊತಾರೆ ಇವರು ಅಂತ ಹಂಗೆ ಆಗ್ಬಿಡುತ್ತೆ. ಅವನ ಹತ್ರ ವೀಡಿಯೋಗಳಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಹತ್ರ ಬೇಜಾನ್ ವೀಡಿಯೋಸ್ಗಳಿದೆ. ನಾವು ಹೆಂಗಿದ್ವಿ, ಯಾಕಂದರೆ ಇವಾಗ ನೀವು ಒಂದು ಫೋಟೋ ಹೊಡೆದ್ರು ಅದ್ರಲ್ಲಿ ಹೋಗಿ ಏನು ಇದ್ರಲ್ಲಿ ಹೋಗಿ ನೋಡಿದ್ರೆ ನಿಮಗೆಲ್ಲ ಡೇಟ್ ಟು ಡೇಟ್ ಗೊತ್ತಾಗುತ್ತೆ. ಇವಾಗ ಅದು ಗೊತ್ತಾಗಲ್ಲ. 5 ವರ್ಷ 6 ವರ್ಷದ ಫೋಟೋಗಳನ್ನ ನಾನು ಅವ್ನ ಜೊತೆಲಿ ಫಸ್ಟ್ ಜರ್ನಿ ಮಾಡಿದ್ದೀನಿ, ಅಲ್ಲೆಲ್ಲ ಇಟ್ಟಿದ್ದೀನಿ ನಾನು. ಅದನ್ನು ಯಾಕೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಇವತ್ತೆಲ್ಲ ಒಂದಿನ ವೀಕೆಂಡ್ ವಿತ್ ರಮೇಶ್ ಎಲ್ಲ ಅವ್ನು ಕೂತ್ಕತ್ತಾನ ಅಂತ ಹೇಳಿದ್ರೆ ಅಲ್ಲೇ ಪ್ರೆಸೆಂಟೇಷನ್ ಮಾಡಬೇಕು. ನಾನು ಗಿಲ್ಲಿ ನಟ ಹಿಂಗಿದ್ದ ಸರ್, ಹಿಂಗಿದ್ದ ನೋಡಿ ಅಂತ. ಖಂಡಿತ ಕೂತ್ಕೋತಾನೆ ಅವನು, ಯಾಕಂದ್ರೆ ಆ ಟ್ಯಾಲೆಂಟ್ ಇದೇನೆ ಬಿಡಿ, ಸಾಮಾನ್ಯ ಟ್ಯಾಲೆಂಟ್ ಅಲ್ಲ ಮೇಡಮ್. ಯಾಕಂದರೆ ಈಗ ನಿಮಗೆ ಸರಸ್ವತಿ ಎಲ್ಲ ಕೊಟ್ಬಿಟ್ಟಿದ್ದಾನೆ ಅವನಿಗೆ. ಸರಸ್ವತಿ ಅವನಿಗೆ ಡೈಲಾಗ್ ರೈಟರ್ ಆಗಿ ಕೊಟ್ಟವನು, ಆ್ಯಕ್ಟಿಂಗ್ ಆಗಿ ಕೊಡೋನು, ಆಮೇಲೆ ಬಂದಿದ್ದೇ ಡೈರೆಕ್ಷನ್ ಮಾಡಬೇಕು ಅಂತ ಅವನು. ಅದಾದಮೇಲೆ ಯಾಕಂದರೆ ನಾವೆಲ್ಲ ಸಿಂಗಲ್ ಟೇಕ್ ಯಾಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದೇ ಉದ್ದೇಶಕ್ಕೆ. ನಮ್ಮ ಹತ್ರ ದುಡ್ಡು ಇರಲಿಲ್ಲ, ನಮ್ಮ ಹತ್ರ ಟ್ಯಾಲೆಂಟ್ ಇದೆ, ಕೆಲಸ ಕೊಡೋರು ಯಾರು ಕೊಡ್ತಾರೆ? ಈಗ ಒಬ್ಬ ಪ್ರೊಡ್ಯೂಸರ್ ಹತ್ರ ಹೋಗಿ ಮಾತಾಡೋದಿರ್ಬೇಕಾದಾಗ ಕನಿಷ್ಠ ಪಕ್ಷ ಅವ್ರು ಏನು ಹೇಳ್ತಾರೆ, ನೀವು ಯಾವ್ದಾರ ಮಾಡಿದ್ರೆ ಅಂತ. ಸುಮಾರು ಜನಕ್ಕೆ ತೋರಿಸ್ತಾ ಇದ್ವಿ, ಇದನ್ನು ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡು ಯಾರು ಬೇಕಾದ್ರು ಮಾಡ್ಬೋದ್ರಿ ಇದನ್ನು ಅಂತ ಅಂದ್ಬಿಡೋರು. ಏನು ಮಾಡ್ತೀರಿ? ಆವಾಗ ನಾವು ಸಿಂಗಲ್ ಟೇಕಿಂದ ಸಿನಿಮಾಟಿಕ್ಗೆ ಬಂದಿದ್ದೆ ಅಮೂಲ್ಯ ರತ್ನ ಆರುಷಿ. ಓಕೆ, ಅಮೂಲ್ಯ ರತ್ನ ಅದೇ ನಾನು ಬಂದ ತಕ್ಷಣ ನೋಡಿದೆ ಸರ್. ಈ 2 ಶಾರ್ಟ್ ಫಿಲ್ಮ್ ಡೈರೆಕ್ಷನ್ ನಂದೇ ಮೇಡಮ್, ಡೈರೆಕ್ಷನ್ ಎಲ್ಲ ನಂದೇ. ಅದು ಸಿನಿಮ್ಯಾಟಿಕ್. ನಿಮ್ಗೆ ಅದೆರಡು ಫೀಲ್ ನೋಡಿದ್ರೆ ಅಮೂಲ್ಯ ರತ್ನ ಕನ್ನಡ ಶಾರ್ಟ್ ಮೂವಿ ಅಂತ ಯೂಟ್ಯೂಬಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ. ನಾವು ಅದನ್ನು ಹೆಂಗೆ ಮಾಡ್ತಿದ್ದೀವಿ, ನಮಗೆ ಎಷ್ಟು ಕೆಪಾಸಿಟಿ ಇದೆ, ಮಾಡ್ತೀವಾ ಇಲ್ವಾ, ಅದನ್ನೆಲ್ಲ ಅದು ನೋಡ್ಬೋದು ಅಷ್ಟೇ. ಸೊ ಅದಕ್ಕೆ ನಾನು ರೆಫರಲ್ಗೆ 2 ಶಾರ್ಟ್ ಮೂವೀಸ್ ಮಾಡಿದೆ. ಇನ್ನೊಂದೆರಡು ಮಾಡಿದ್ದೀನಿ, ಹಾರತಿ ಅಂತ ಒಂದು ಮಾಡಿದ್ದೀನಿ. ಹೀಗಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ನಾನು ಆ್ಯಕ್ಟಿಂಗ್ನು ಮಾಡಿದ್ದೀನಿ. ಆಪರೇಷನ್ ಡಿ ಅಂತ ಹತ್ತಿರ ರಿಲೀಸ್ ಆಗುತ್ತೆ, ತೂತ್ ಕಾಸು, ಗಿರಿಬಾಜಿ ಅಂತ ಒಂದು ಮಾಡಿದ್ದೀನಿ. ಸೊ ಹಿಂಗೆಲ್ಲ ಮಾಡ್ತಾ ಇದ್ವಿ. ಬಟ್ ನಮ್ಗೆ ಏನಾಗತ್ತಾರೆ ಅವಕಾಶಕ್ಕೋಸ್ಕರ ನಾವೆಲ್ಲ ಕಾಯ್ತಾ ಇದ್ವಿ ಮೇಡಮ್. ನಮ್ಗೆ ಆ ಥರದ ಹಶ್ವಿತ್ತು.
ಓಕೆ. ನೀವು ಹೇಳಿದ್ರಿ ವೀಕೆಂಡ್ ವಿತ್ ಮತ್ತೆ ಗಿಲ್ಲಿ ಕೂರ್ಲೇಬೇಕು ಅಂತ. ಅಫ್ಕೋರ್ಸ್ ಈಗ ಇಡೀ ಕರ್ನಾಟಕ ಮೆಚ್ಕೊಂಡಿದೆ, ಜೊತೆಗೆ ನಮ್ಮ ಕರುನಾಡ ಚಕ್ರವರ್ತಿ ಶಿವಣ್ಣ ಎಲ್ಲೇ ಹೋದ್ರು ಕೂಡ ಗಿಲ್ಲಿದೊಂದು ಸ್ಟ್ಯಾಗ್ ಆ ಸ್ಟೆಪ್ ನ ಮಾಡ್ತಾ ಇರ್ತಾರೆ. ಸೊ DKD ಆ ದಿನಗಳು ಅದನ್ನೇನಾದ್ರೂ ಒಂಚೂರು ರೀಕಾಲ್ ಮಾಡ್ಕೊಳ್ಳೋದಾದ್ರೆ? DKDಲಿ ನೋಡಿ, ಇವಾಗ ಹೋಗ್ಬೇಕಾದ್ರೆ ಕಾಮಿಡಿ ಕಿಲಾಡಿಗಳಲ್ಲಿ ನಾನು ಸೆಲೆಕ್ಟ್ ಆಗ್ತೀನೋ ಇಲ್ವೋ ಅಂತ ಗೊತ್ತಿಲ್ಲದೇನೆ ಹೋಗಿದ್ದು. ಆ ಸ್ಟೇಜ್ ಮೇಲೆ ಆ ಥರದೊಂದು ಸರ್ಕಸ್ ಮಾಡ್ದ ಅವನು. ಆ ಸ್ಟೇಜ್ನ ಒಂಥರ ಒಂದು ಶೇಕ್ ಮಾಡ್ಬಿಟ್ಟು ಆ್ಯಕ್ಟಿಂಗ್ ಮಾಡಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಕಾಮಿಡಿ ಕಿಲಾಡಿಗಳಿಗೆ ಗೆದ್ದಾದ್ಮೇಲೆ ಒಂದು ಒಳ್ಳೆ ಫೇಮ್ ಬಂತು. ಅದಾದಮೇಲೆ ನೆಕ್ಸ್ಟ್ ಭರ್ಜರಿ ಬ್ಯಾಚುಲರ್ಸ್ಗೆ ಹೋದ, ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಶೋ ಮಾಡ್ದ. ಅದಾದಮೇಲೆ DKDಗೆ ಹೋದ, ಅಲ್ಲಿ ಶಿವಣ್ಣ ಮೇಡಮು ಅನುಶ್ರೀ ಮೇಡಮು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು ಅವನಿಗೆ. ಹಾಗಾಗಿ ಆಮೇಲೆ ಸಪೋರ್ಟ್ ಮಾಡೋರು ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಅಂದರೆ ಆ ಥರದ ಪರ್ಫಾರ್ಮೆನ್ಸ್ ಮಾಡಿದ್ದ ಅವನು, ನೀವು ನೋಡಿದ್ರಿ. ಅದಾದಮೇಲೆ ಈಗ ಬಿಗ್ ಬಾಸ್ಗೆ ಬಂದಿದ್ದಾನಲ್ಲ, ಅದು ಬಿಗ್ ಬಾಸ್ ಬೇರೆ ಲೆವೆಲ್ಗೆ ಹೋಗ್ತಾ ಇದ್ದಾನೆ. ಅದ್ರಲ್ಲಿ ವಿನ್ ಆಗ್ಬಿಟ್ರೆ ಓಕೆ. ಎಲ್ಲ ಹೇಳಿದ್ರಿ. ಗಿಲ್ಲಿಗೆ ಯಾವ್ದಾದ್ರು ಹುಡುಗಿಯ ಗೆಳೆತನ, ಫ್ರೆಂಡ್ಶಿಪ್ಪು, ಯಾವ್ದ ಫ್ರೆಂಡ್ ಸರ್ಕಲ್ ಅನ್ನೋದಕ್ಕಿಂತ ಲವ್ ಏನಾದ್ರು ಇದೆಯಾ ಸರ್? ನೋಡಿ, ನಾನು ಸುಮಾರು ಸಲ ಇಂಟರ್ವ್ಯೂಲಿ ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ. ನಾನು ಗಿಲ್ಲಿಗೆ ಕ್ಲಾಸ್ಮೇಟ್ ಅಲ್ಲ ಮೇಡಮ್, ಗೊತ್ತಿದ್ರು ನಾನು ಯಾವ್ದನ್ನ ಇದು ಹೇಳಲ್ಲ, ಯಾಕಂದರೆ ಅದು ಒಂದು ಪರ್ಸ್ನಲ್ ಮ್ಯಾಟ್ರ್. ಅರ್ಥ ಆಯ್ತಾ? ಈಗ ನನ್ನ ಹತ್ರ ಎಲ್ಲ ಡಿಸ್ಕಷನ್ ಮಾಡೋದನ್ನ ಅದನ್ನೆಲ್ಲ ಮಾಡದೇ ಇರ್ತಾನೆ, ಮಾಡಿದ್ರು ನಾನು ಯಾವ್ದನ್ನೂ ಹೇಳಲ್ಲ. ಯಾಕಂತೇಳಿದ್ರೆ ಅದನ್ನು ಅವನ ಬಾಯಿನಿಂದನೇ ಕೇಳಬೇಕು. ಈಗ ನನ್ನ ಪ್ರೀತಿ ವಿಶ್ವ ಅಥವಾ ನನ್ನ ಲವ್ ವಿಷಯನ ನಾನು ಕೇಳ್ಬೋದು, ಅಥವಾ ಬೇರೆಯವ್ರು ಯಾವತ್ತೂ ಹೇಳೋಕ್ಕಾಗೋದಿಲ್ಲ. ಹಂಗಾಗಿ ಅವ್ನ ಪರ್ಸ್ನಲ್ ವಿಷಯನ ನಾನು ಎಲ್ಲೂ ಮಾತಾಡಲ್ಲ. ಅವನು ನಾನು ಸ್ಟ್ರಗಲ್ ಮಾಡಿದ್ದು ಹೆಂಗಿತ್ತು, ನಾವೆಲ್ಲ ತುತ್ತನಕ್ಕೂ ಕಷ್ಟಪಟ್ಟಿದ್ದು ಹೆಂಗಿತ್ತು, ಇದ್ರ ಬಗ್ಗೆ ಮಾತಾಡ್ತೇನೆ. ಅವ್ನ ಲವ್ ಬಗ್ಗೆ ಯಾವತ್ತೂ ಮಾತಾಡಲ್ಲ, ಅವ್ನ ಪರ್ಸ್ನಲ್ ಲೈಫ್ ಬಗ್ಗೆನೂ ಮಾತಾಡಲ್ಲ ನಾನು. ಓಕೆ. ನಿಮ್ಗೆ ಈಗ ಯಶಸ್ವಿನಿ ಗಿಲ್ಲಿ ಜೋಡಿ ಇಷ್ಟ ಆಗುತ್ತಾ, ಗಗನ ಗಿಲ್ಲಿನ ಅಥವಾ ಗಿಲ್ಲಿ ಕಾವ್ಯನ? ಇದು ಮೂರು ಜನರಲ್ಲಿ ಯಾರ ಪೇರ್ ನಿಮ್ಗೆ ಇಷ್ಟ? ಈ ಪ್ರಶ್ನೆ ಟೋಟಲ್ ಕನ್ಫ್ಯೂಸ್ ಮೇಡಮ್ ನನಗೆ, ಯಾಕಂದ್ರೆ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾರೆ. ಯಾಕಂದ್ರೆ ಅದು ನಮಗೆ ಭರ್ಜರಿ ಬ್ಯಾಚುಲರ್ಸ್ಲಿ ಐಶು ಇದ್ರು, ಆಯ್ತಾ. DKDಲಿ ಬಂದಾಗ ಗಗನ ಇದ್ರು, ಈಗ ಕಾವ್ಯ ಇದ್ದಾರೆ. ಹೀಗಾಗಿ 3 ಜನನು ಚೆನ್ನಾಗಿ ಕಾಣಿಸ್ತಾರೆ. ಬಟ್ 3 ಜನ ಜೊತೆಕೊಂಡು ಸಿನಿಮಾ ಮಾಡಲಿ ಅಂತ ಆಸೆ ನನಗೆ. ಓಕೆ. ಗಿಲ್ಲಿ ಕಾವ್ಯದೇ ಜಾಸ್ತಿ ಇಷ್ಟ ಆಗ್ತಿರೋದು ಜನಕ್ಕೆ. ಮೊನ್ನೆ ಬಿಗ್ ಬಾಸ್ ಬಂದಾಗ ಬ್ರೇಸ್ಲೈಟ್ ಹಾಕಿದಾಗಂತೂ ನಮ್ ಕಡೆ ಎಲ್ಲ ಬ್ರೇಸ್ಲೈಟ್ ಹಾಕೋದು ಎಂಗೇಜ್ಮೆಂಟ್ ದಿನ ಸರ್. ಸೊ ಹಂಗಾದ್ರೆ ಕಾವ್ಯ ಅವ್ರ ತಂದೆ ಹಾಕಿದ್ದು ಅಲ್ಲಿಗೆ ಎಂಗೇಜ್ಮೆಂಟೇ ಅನ್ನೋ ಲೆಕ್ಕಕ್ಕೆ ಮಾತಾಡಿದಾರೆ ಗಿಲ್ಲಿ. ಸೊ ನೀವೇನಾದ್ರೂ ಆ ಎಪಿಸೋಡ್ ನ ನೋಡಿದ್ರ? ನೋಡಿದೆ. ಹೇಗೆ ಅನ್ಸುತ್ತೆ ಸರ್? ಇಲ್ಲ ಮೇಡಮ್, ಅವರೇನು ಸುಮ್ಮನೆ ಹಾಕಿರ್ತಾರೆ ಅಷ್ಟೇ, ಆ ಥರದ್ದು ಯಾವ್ದು ಫೀಲಿಂಗ್ಸ್ ಇಲ್ಲ. ಆಮೇಲೆ ಗಿಲ್ಲಿ ಯಾವ್ದ್ರ ಬಗ್ಗೆನೂ ಯಾವ ಹುಡುಗಿರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಂಥ ವ್ಯಕ್ತಿ ಅಲ್ಲ ಅವನು. ಯಾಕಂದ್ರೆ ನಾನು ಸುಮಾರು ನೋಡಿದ್ದೀನಿ. ಆ ಥರ ಇತ್ತು ಅಂತ ಹೇಳಿದ್ರೆ ಅವ್ನು ಯಾವತ್ತು ಅಂತಂದರೆ ಬೇರೆ ರೂಟ್ಗೆ ಹೋಗ್ಬಿಡ್ತಿದ್ದ. ಹಂಗಿಲ್ಲ, ಅವ್ನಿಗೇನು ಆಟ ಆಡಬೇಕು, ಆಟ ಆಡ್ತಾನೆ. ಎಂಟರ್ಟೈನ್ಮೆಂಟ್ ಕೊಡಬೇಕು. ಅವನು ಮೋಸ್ಟ್ ಎಂಟರ್ಟೈನ್ಮೆಂಟ್ ಪೀಸ್ ಅವನು. ಹಾಗಾಗಿ ಮಾಸ್ಟರ್ ಪೀಸ್ ಅಂತಾರಲ್ಲ ಆ ಥರ, ಅದು ಬೇರೆ ಲೆವೆಲ್ ಬಿಡಿ. ಗಿಲ್ಲಿ ಆ ಥರ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಆ ಥರ ನಿಮ್ಮ ಬಾಯಿಲ್ ಕಡ್ದಾಗ ಖಂಡಿತ ಅವ್ರು ಬ್ರಾಸ್ಲೆಟ್ ಆಗಿರೋದು ಎಂಗೇಜ್ಮೆಂಟೇ ಅದು ಹುಡುಗಿ ಕೊಡೋ ಥರನೇ ಇತ್ತು ಅಂದರೆ ದಯವಿಟ್ಟು ಏನಾರು ಆಶೀರ್ವಾದ ಇದ್ದರೆ ಖಂಡಿತ ಆಗಲಿ. ಎಲ್ಲ ನಾವೆಲ್ಲ ಸೇರಿ ಅಕ್ಷತೆ ಕಾಳಾಗ್ಬಿಡೋಣ. ಓಕೆ. ಮದುವೆ ಬಗ್ಗೆ ಯಾವತ್ತಾದ್ರೂ ಅಂದರೆ ಈ ಒಂದು ಇಯರಲ್ಲಿ ಆಗಬೇಕು, ಈ ಡೇಟಲ್ಲಿ ಆಗ್ತೀನಿ, ಹಿಂಗಾಗಬೇಕು ಮದುವೆ, ಆ ಥರದ್ದು ಏನಾದರೂ ಕನಸುಗಳು ಹೇಳ್ಕೊಂಡಿದ್ದಾರೆ? ಇಲ್ಲ, ನಮಗೆ ಡೇಟ್ ಅಂತ ಏನಿರಲಿಲ್ಲ ಮೇಡಮ್. ಫಸ್ಟ್ ಆಫ್ ಆಲ್ ನಾವು ಒಂದು ಲೈಫಲ್ಲಿ ಒಂದು ಸ್ಟ್ರಗಲ್ ಮಾಡಿದ್ದೀವಿ, ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ನಿಂತ್ಕೋಬೇಕು ಅಂತ ಪ್ಲಾನ್ ಮಾಡಿದ್ವಿ. ಈಗ ಬರೋ ಅಂತ ಹುಡುಗಿರು ಹೆಂಗಿರ್ತಾರೆ ಅಥವಾ ಹುಡುಗರು ಹೆಂಗಿರ್ತಾರೆ, ನಾನು ಅದಕ್ಕೆ ಫಸ್ಟ್ ಹೇಳೋದು, ಫಸ್ಟ್ ಲೈಫು ಸೆಕೆಂಡ್ ವೈಫು ಅಂತ. ಓಕೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ ಲೈಫ್ ಚೆನ್ನಾಗಿದ್ರೆ ಮಾತ್ರ ವೈಫ್ ಚೆನ್ನಾಗಿ ಕಾಣಿಸ್ತಾಳೆ. ಯಾಕಂದರೆ ಈಗ ವೈಫ್ ಅಲಂಕಾರ ಮಾಡ್ಕೊಂಡು ಬಂದಿದೆ ಅಲ್ವ ಮೇಡಮ್, ತುಂಬ ಇಷ್ಟ ಆಗುತ್ತೆ. ಹೆಣ್ಣಿಗೆ ನಾವು ಅಲಂಕಾರನ ಇಂಪಾರ್ಟೆಂಟ್. ನಾನು ಅವಳಿಗೆ ಕೇಳಿದ್ನೂ ಕೊಡ್ಸೋಕ್ಕಾಗಲ್ಲ ಅಂದಮೇಲೆ ಮತ್ತೇನಕ್ಕೆ ಮಾಡ್ಕೋಬೇಕು. ಹೀಗಾಗಿ ನಾನು ಅವನು ಫಸ್ಟ್ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ, ಬರೀ ಮಾತಲ್ಲೇ. ಗಿಲ್ಲಿ ನಾವು ಲವ್ ಬಗ್ಗೆ ಮಾತಾಡಬಾರ್ದು, ಹುಡುಗಿರ ಬಗ್ಗೆ ಮಾತಾಡ್ಬೋದು. ಅದಕ್ಕೆ ಈ ಲೆವೆಲ್ಗೆ ರೀಚ್ ಆಗಿದ್ದು. ಇಲ್ಲಾಂದ್ರೆ ಹುಡುಗಿರ ಬಗ್ಗೆ ಲವ್ ಬಗ್ಗೆ ಏನಾದ್ರು ಮಾತಾಡಿದರೆ ಅದು ಬೇರೆ ಲೆವೆಲ್ಗೆ ಹೋಗ್ಬಿಡ್ತಿದ್ವಿ ನಾವು. ಸೊ ಅದು ಮಸ್ಟ್, ನಾವು ಎಲ್ಲೂ ಮಾತಾಡೋಗಿಲ್ಲ ಅದನ್ನು. ಈಗ ಗಿಲ್ಲಿಗೆ ಹುಡುಗಿ ಕೊಡಬೇಕು ಅಥವಾ ಗಿಲ್ಲಿ ಲವ್ ಮಾಡಬೇಕು ಅನ್ನೋರು ಸುಮಾರು ಜನ ಸಿಗ್ತಾರೆ ಮೇಡಮ್. ಹೀಗಾಗಿ ಆ ಥರದ್ದು ಒಂದು ಲೈಫ್ ಏನಿರ್ತೋ ಅದು 100% ಕಷ್ಟಪಟ್ಟು ಅಲ್ಲಿ ಬಂದಿದ್ದಾನೆ. ಸೊ ನಾನು ನಾವು ಯಾವುದೋ ಒಂದು ಲೆವೆಲ್ಗೆ ಹೋಗಂಟ ಮದುವೆ ವಿಷಯ ಮಾತಾಡಬಾರ್ದು, ಗಿಲ್ಲಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಏನೋ ದೇವ್ರ ದಯಿಂದ ಕನಿಷ್ಠ ಪಕ್ಷ ಈ ಲೆವೆಲ್ಗೆ ಹೋಗಿ ರೀಚ್ ಆಗ್ತಾ ಇದ್ದೀವಿ. ಎಲ್ಲರೂ ಮದುವೆ ಆಗಬೇಕು ಅಂತ ಆಸೆ ಇರುತ್ತೆ. ಖಂಡಿತ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಹುಡುಗಿ ಸಿಗಲೇಬೇಕು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಅಂದರೆ, ಹುಡುಗಿ ಸಿಗ್ತಾಳೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳು ನನ್ನ ಬೆನ್ನಿಂದ ನಾನು ನಿಂತ್ಕೋತೀನಿ, ನೀನು ಏನು ಮಾಡ್ತೀವೋ ಮಾಡೋಣ, ಹುಡುಗಿ ಸಿಗ್ಬೇಕು. ಆವಾಗ ನೋಡಿ ಏನು ಬೇಕಾದ್ರೂ ಮಾಡ್ತೀನಿ. ಯಾಕಂದರೆ ಹೆಣ್ಣು ಅನ್ನೋದು ಒಂದು ಶಕ್ತಿ ಅಲ್ಲ ಮೇಡಮ್, ಆ ಶಕ್ತಿ ಹಿಂದ್ಗಡೆ ಇರಬೇಕು. ಅದು ಟಾರ್ಚರ್ ಆಗಿಬಿಟ್ರೆ ಕಷ್ಟ. ಯಾಕಂದರೆ ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂದರೆ, ಮದುವೆಯಾಗಿ ಡೈವರ್ಸ್ ಆಗಿರೋರು ಯಾರು ಹೇಳಿ, ಈ ಥರ ಟಾರ್ಚರ್ ಆಗಿರೋರಿಗೆ. ನಾನು ಇವತ್ತು ಬಿರಿಯಾನಿ ತಿನ್ನಿಸ್ತಿದ್ದೀನಿ, ಇದಕ್ಕೆ ರೆಡಿ ಇರಬೇಕು. ನಾಳೆ ನಾನು ರಾಗಿ ಅಂಬ್ಲಿ ಕುಡಿಸ್ತೀನಿ, ಇದಕ್ಕೂ ರೆಡಿ ಇರಬೇಕು. ಅದು ಲೈಫ್. ಓಕೆ. ನನಗೆ ನೀನು ಅದನ್ನು ಡೈಲಿ ಬಿರಿಯಾನಿ ಬೇಕು ಅನ್ನೋರು ಬೇಡ. ಓಕೆ. ನಿನ್ನ ಕಷ್ಟದಲ್ಲಿ ಸುಖದಲ್ಲಿ ಎಲ್ಲದೂ ನಾನು ಇರ್ತೀನಿ ನಡಿ ಅಂತ.